ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ನಿಮ್ಮ ಮನೆಯ ಹೊಸ ಅತಿಥಿಯ ಅಥವಾ ಪತ್ನಿಯ ಹೆಸರನ್ನ ರೇಷನ್ ಕಾರ್ಡ್ಗೆ ಸೇರಿಸಲು ತಿಂಗಳುಗಳಿಂದ ಕಾಯ್ತಾ ಇದ್ದೀರಾ? ಅಥವಾ ಕಾರ್ಡ್ನಲ್ಲಿರೋ ವಿಳಾಸ, ಫೋಟೋ ಬದಲಾಯಿಸಬೇಕಾಗಿದೆಯಾ? ಹಾಗಿದ್ರೆ ಈಗಲೇ ಅಲರ್ಟ್ ಆಗಿ. ಸರ್ಕಾರವು ಪಡಿತರ ಚೀಟಿ ತಿದ್ದುಪಡಿ ಪ್ರಕ್ರಿಯೆಯನ್ನ ಮತ್ತೆ ಚಾಲನೆಗೊಳಿಸಿದೆ. ಅನರ್ಹ ಬಿಪಿಎಲ್ ಕಾರ್ಡ್ಗಳ ರದ್ದಾತಿ ಬೆನ್ನಲ್ಲೇ ಅರ್ಹ ಫಲಾನುಭವಿಗಳಿಗೆ ತಮ್ಮ ಕಾರ್ಡ್ ಅಪ್ಡೇಟ್ ಮಾಡಿಕೊಳ್ಳಲು ಈ ಸುವರ್ಣ ಅವಕಾಶ ನೀಡಲಾಗಿದೆ. ಗೊಂದಲ ಬೇಡ, ಹಂತ ಹಂತವಾಗಿ ಏನ್ ಮಾಡಬೇಕು ಎನ್ನುವುದನ್ನ ನೋಡ್ಕೊಂಡು ಬರೋಣ ಬನ್ನಿ. ಪಡಿತರ ಚೀಟಿಯಲ್ಲಿ ಹೆಸರು ಸೇರಿಸೋಕೆ ಕಾಯ್ತಿದ್ದ ಜನರಿಗೆ ಈಗ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ. ನಿಮ್ಮ ಹತ್ತಿರದ ಗ್ರಾಮ 1 ಅಥವಾ ಬೆಂಗಳೂರು 1 ಕೇಂದ್ರಗಳಲ್ಲಿ ಅಗತ್ಯ ದಾಖಲೆಗಳೊಂದಿಗೆ ನೀವು ಅರ್ಜಿ ಸಲ್ಲಿಸಿಕೊಳ್ಳಬಹುದು. ಈ ಬಾರಿ ಕೇವಲ ಹೆಸರು ಸೇರಿಸುವುದು ಮಾತ್ರವಲ್ಲದೆ ತಪ್ಪು ಅಕ್ಷರಗಳು ತಿದ್ದುಪಡಿ, ಮನೆಯ ವಿಳಾಸ ಬದಲಾವಣೆ ಹಾಗೂ ಕುಟುಂಬದ ಮುಖ್ಯಸ್ಥರ ಬದಲಾವಣೆಗೂ ಚಾನ್ಸ್ ನೀಡಲಾಗಿದೆ. ಇನ್ನು ನ್ಯಾಯ ಬೆಲೆ ಅಂಗಡಿ ಅಥವಾ FPS ಬದಲಾಯಿಸಬೇಕಾದ್ರೆ ಈಗಲೇ ಮಾಡಿಸಿಕೊಳ್ಳಬಹುದು. ಇನ್ನು ಅರ್ಜಿ ಸಲ್ಲಿಸಲು ಮುನ್ನ ನೀವು ದಾಖಲೆಗಳನ್ನ ಸರಿಯಾಗಿಟ್ಟುಕೊಳ್ಳಿ. 6 ವರ್ಷದೊಳಗಿನ ಮಕ್ಕಳ ಹೆಸರು ಸೇರಿಸಲು ಜನನ ಪ್ರಮಾಣ ಪತ್ರ ಮತ್ತು ಪೋಷಕರ ಆಧಾರ್ ಕಾರ್ಡ್ ಬೇಕು. 6 ವರ್ಷ ಮೇಲ್ಪಟ್ಟವರಾದ್ರೆ ಆಧಾರ್ ಕಾರ್ಡ್ ಜೊತೆಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನ ಕಡ್ಡಾಯವಾಗಿ ಕೊಡಬೇಕಾಗುತ್ತೆ. ಮುಖ್ಯವಾಗಿ ಪತ್ನಿಯ ಹೆಸರು ಸೇರಿಸುವವರು ಮದುವೆ ಪ್ರಮಾಣದ ಪತ್ರದ ಜೊತೆಗೆ ತಂದೆಯ ಮನೆಯ ರೇಷನ್ ಕಾರ್ಡ್ ನಿಂದ ಹೆಸರು ಡಿಲೀಟ್ ಆಗಿರೋ ಬಗ್ಗೆ ನಕಲು ಪ್ರತಿಯನ್ನ ನೀಡೋದು ಮರೆಯಬೇಡಿ. ಹೀಗಾಗಿ ನೀವು ಗ್ರಾಮ 1 ಕೇಂದ್ರಗಳಿಗೆ ಹೋಗಿ ಅರ್ಜಿ ಸಲ್ಲಿಸಬಹುದು ಅಥವಾ ನೀವೇ ಆನ್ಲೈನ್ ನಲ್ಲಿ ಮಾಡೋದಾದ್ರೆ ಆಹಾರ ಇಲಾಖೆ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಈ ಸೇವೆಗಳ ವಿಭಾಗದಲ್ಲಿ ವಿನಂತಿ ಸಲ್ಲಿಸಬಹುದು. ಆದ್ರೆ ನೆನಪಿಡಿ, ನಿಮ್ಮ ಆಧಾರ್ ಕಾರ್ಡ್ ನಲ್ಲಿರುವಂತೆ ಹೆಸರು ಮತ್ತು ವಿಳಾಸ ಇರಲಿ. ಆಧಾರ್ ಕಾರ್ಡ್ ನಲ್ಲಿ ಏನಾದ್ರೂ ತಪ್ಪಿದ್ರೆ ಮೊದಲು ಅದನ್ನು ಅಪ್ಡೇಟ್ ಮಾಡಿಸಿಕೊಂಡು ಆಮೇಲೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಅರ್ಜಿ ಸಲ್ಲಿಸೋದು ಬುದ್ಧಿವಂತಿಕೆ. ಮತ್ತೊಂದು ಮುಖ್ಯ ಮಾಹಿತಿ ಅಂದ್ರೆ ಸರ್ವರ್ ಬೆಳಿಗ್ಗೆ 11ರಿಂದ ಮಧ್ಯಾಹ್ನ 3ರವರೆಗೆ ತುಂಬಾ ನಿಧಾನವಾಗಿರುತ್ತದೆ. ಹಾಗಾಗಿ ಸಾಧ್ಯವಾದರೆ ಸಂಜೆ 4 ಗಂಟೆ ನಂತರ ಗ್ರಾಮ 1 ಕೇಂದ್ರಗಳಿಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಿದ ನಂತರ ಆಗುವ ಅಕ್ನಾಲೆಜ್ಮೆಂಟ್ ರಸೀದಿಯನ್ನ ಜೋಪಾನವಾಗಿ ಇಟ್ಟುಕೊಳ್ಳಿ. ನಿಮ್ಮ ಕಾರ್ಡ್ ಅನ್ನ ಸ್ಟೇಟಸ್ ತಿಳಿದುಕೊಳ್ಳಲು ಇದು ಬೇಕೇ ಬೇಕಾಗುತ್ತೆ. ಒಟ್ಟಿನಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಕೊಳ್ಳೋಕೆ ಸಿಕ್ಕಿರೋ ಈ ಅವಕಾಶವನ್ನ ಅರ್ಹ ಫಲಾನುಭವಿಗಳು ತಪ್ಪದೆ ಬಳಸಿಕೊಳ್ಳಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.